ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಕೂದಲಿನ ಬಗ್ಗೆ. ಕೂದಲು ದಟ್ಟವಾಗಿ ಬೆಳೆಯಬೇಕಂದ್ರೆ ಇವುಗಳನ್ನೆಲ್ಲ ಸೇವನೆ ಮಾಡಬೇಕು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ಎಣ್ಣೆ ಕ್ರೀಮು ಬಳಸುತ್ತಲೇ ಇರುತ್ತೀರಿ. ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಕೂದಲು ಬೆಳೆಯುತ್ತಿಲ್ಲ ಅಂತ ಬೇಸರ ಪಡುತ್ತಿದ್ದೀರಾ? ಇಲ್ಲಿದೆ ಪರಿಹಾರ. ಉದ್ದ ಕೂದಲಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿದ್ರೆ ಸೌಂದರ್ಯ ಹೆಚ್ಚಾಗಿರುತ್ತೆ. ಆದರೆ ಈಗಿನ ಕಾಲದಲ್ಲಿ ಉದ್ದ ಕೂದಲಿರಲಿ, ಇರೋ ಸ್ವಲ್ಪ ಕೂದಲನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನೋ ಪರಿಸ್ಥಿತಿ ಇದೆ. ಕೂದಲು ಚೆನ್ನಾಗಿ ಬೆಳೆಯಬೇಕು ಅಂದರೆ ಮೊದಲು ಆಹಾರದ ಮೇಲೆ ಹೆಚ್ಚಿನ ಗಮನ ಕೊಡಿ. ಶರೀರಕ್ಕೆ ಬೇಕಾದ ಪೌಷ್ಟಿಕ ಆಹಾರದ ಕೊರತೆ, ಒತ್ತಡ, ಥೈರಾಯ್ಡ್ನಂತಹ ಕೂದಲು ಉದುರುವಿಕೆ, ಆನುವಂಶಿಕ ಕಾರಣಗಳು ಸೇರಿ ಹಲವು ಕಾರಣಗಳು ಕೂದಲು ಬೆಳವಣಿಗೆಗೆ ಕುಂಠಿತಕ್ಕೆ ಕಾರಣವಾಗಬಹುದು. ಅಂಜೂರ, ಖರ್ಜೂರ, ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮೂರನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ. ವಿಟಮಿನ್ ಸಿ ಅಂಶಗಳು ಹೇರಳವಾಗಿವೆ. ಬೆಳಗ್ಗೆ ಉಪಹಾರದೊಂದಿಗೆ ನೆನೆಸಿಟ್ಟ 2 ಖರ್ಜೂರ, 2 ಅಂಜೂರ, 1 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ ಸೇವಿಸಿದರೆ ಶರೀರದಲ್ಲಿ ಐರನ್ ಲೆವೆಲ್ ಸರಿಯಾಗಿರುತ್ತದೆ. ಕೂದಲು ಬೆಳವಣಿಗೆಗೆ ಇದು ತುಂಬ ಮುಖ್ಯ. ವಾಲ್ನಟ್, ಇದನ್ನು ನಿಯಮಿತವಾಗಿ ಸೇವಿಸಿದರೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ವಾಲ್ನಟ್ಗಳು ಸೆಲೆನಿಯಂಗೆ ಉತ್ತಮ ಮೂಲವಾಗಿದ್ದು ಇದು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ. ಅವುಗಳಲ್ಲಿ ಬಯೋಟಿನ್ ಕೂಡ ಹೇರಳವಾಗಿದ್ದು ಉದುರುವುದು ಕಡಿಮೆ ಮಾಡುತ್ತದೆ. ರಾಗಿ ಸೂಪರ್ ಫುಡ್. ಇದರಲ್ಲಿ ಐರನ್, ಕ್ಯಾಲ್ಸಿಯಂ, ಫೋಲೇಟಿನ್ ನಂತಹ ಪೋಷಕಾಂಶಗಳಿವೆ. ಕೂದಲು ಬೆಳವಣಿಗೆ ತುಂಬ ಮುಖ್ಯ. ದಾಳಿಂಬೆಯಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ, ನಾರಿನಂಶ, ಪೊಟ್ಯಾಷಿಯಂ ಮತ್ತು ಪ್ರೋಟೀನ್ಗಳು ಹೇರಳವಾಗಿವೆ. ಇದು ದೇಹಕ್ಕೆ ಕಬ್ಬಿಣವನ್ನು ಒದಗಿಸುತ್ತದೆ. ಅಲ್ಲದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ. ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಕೂದಲು ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.